ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೀ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಅವರಿಗೆಲ್ಲ ನಮಸ್ಕಾರ. ಆ್ಯಸ್ ಆಲ್ವೇಸ್ ನಿನ್ನೆ ಗೊತ್ತಿರೋ ಹಾಗೆ ಒಂದು ಡೆಕೋರ್ ಇತ್ತು, ವೆಂಕಟರಮಣ ಅಲಂಕಾರ. ಅದನ್ನು ಮುಗಿಸ್ಕೊಂಡು ಬಂದಿದ್ವಿ. ಇವತ್ತು ಆ ಮನೆದು ಹೌಸ್ ವಾರ್ಮಿಂಗ್ ಇತ್ತು. ಮನೆದು ಎಲ್ಲ ಕೆಲಸ ಮುಗಿಸಿ ನಾನು ಹೊರಡಬೇಕಿತ್ತು. ಮನೆಗೆ ಬ್ರೇಕ್ಫಾಸ್ಟಿಗೆ ಸ್ವೀಟ್ ಗಟ್ಟಿ ಮಾಡಿದೆ. ಅಂದರೆ ಇದು ನಾಗರ ಪಂಚಮಿ ದಿವಸ ವಿಶೇಷ ಅಂತ ಹೇಳಿದರೆ, ಬೆಳ್ತಿಗೆ ಅಕ್ಕಿಯನ್ನು ರುಬ್ಬಿ ಅದರ ನಡುವೆ ಈ ತೆಂಗಿನ ತುರಿ ಮತ್ತು ಬೆಲ್ಲ ಹಾಕಿ ಸ್ವೀಟ್ ಥರ ಮಾಡೋದು. ತುಂಬ ಸ್ವೀಟ್, ಒಂದು ಒಳ್ಳೆ ರುಚಿ ಇರ್ತದೆ, ಕಡುಬು ಥರ. ಆ್ಯಂಡ್ ಅದೆಲ್ಲ ಮಾಡಿ ಬ್ರಾಹ್ಮಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಎಲ್ಲ ಮಾಡಿಸಿ ಅವಳನ್ನು ಅವಳ ಅಪ್ಪನೊಟ್ಟಿಗೆ ಬಿಟ್ಟು ನಾನು ರೆಡಿ ಆಗ್ಬಿಟ್ಟು ಬಂದೆ. ತುಂಬ ಮಿನಿಮಲ್ ಲುಕ್ ಇಟ್ಟಿದ್ದೆ ನಾನು. ತುಂಬ ಒಂದು ಕಾಟನ್ ಸಾರಿ, ಇದು ಅಷ್ಟೇ ನಾನು ಮೀಶೋಯಿಂದ ತರಿಸಿದ್ದು. ಮೀಶೋ ಹೌಲಲ್ಲ ಇದು, ನಾನು ಜಸ್ಟ್ ಒಂದು ನಿಮಗೆ ಇನ್ಫಾರ್ಮೇಷನ್ಗೆ ಹೇಳೋದು. ಪ್ಯೂರ್ ಕಾಟನ್ ಸಾರಿ, ತುಂಬ ಲೈಟ್ ವೆಯ್ಟ್ ಆ್ಯಂಡ್ ತುಂಬ ಕಂಫರ್ಟಬಲ್. ಮಕ್ಕಳ ಜೊತೆ ಹೋಗುವಾಗ ತುಂಬ ಹೆವಿಯಾಗಿ ಹೊರಟು ಹೋದರೆ ತುಂಬ ಕಷ್ಟ ಆಗ್ತದೆ ಮೇಂಟೈನ್ ಮಾಡೋಕ್ಕೆ. ಆ್ಯಂಡ್ ತುಂಬ ಸೆಕೆ ಸಹ ಇತ್ತು. ಸೊ ಅದಕ್ಕೋಸ್ಕರ ನಾನು ತುಂಬ ಮಿನಿಮಲ್ ಲುಕ್ ಇಟ್ಟೆ. ಆ್ಯಂಡ್ ಜಸ್ಟ್ ಪ್ರೈಮರ್, ಫೌಂಡೇಶನ್ ಆ್ಯಂಡ್ ಐ ಶ್ಯಾಡೋ, ಐಲೈನರ್ ಆ್ಯಂಡ್ ಲಿಪ್ಸ್ಟಿಕ್, ಇಷ್ಟೇ. ಅದಕ್ಕಿಂತ ಜಾಸ್ತಿ ಏನೂ ಇಲ್ಲ. ನನಗಿದ್ದು 15 ಮಿನಿಟ್ಸ್ ಟೈಮು. 15 ಮಿನಿಟ್ಸಲ್ಲಿ ಮೇಕಪ್, ಹೇರ್, ಆಕ್ಸೆಸರೀಸ್, ಸಾರಿ ಎಲ್ಲ ಆಗಬೇಕಿತ್ತು. ಸೊ ನಾವು ಇಲ್ಲಿಂದ 11 o'clock ಹೊರಡಬೇಕಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ 11:30 ಆಯಿತು. ಬಿಕಾಸ್ ಮಗು ಇರುವಾಗ ನಾನು ರೆಡಿ ಆಗ್ತೇನೆ ಅಂತ ಥಿಂಕ್ ಮಾಡಿದರೆ ಅದೊಂದು ದೊಡ್ಡ ಭ್ರಮೆ. ಭ್ರಮೆ. ಸೊ ಆಗಲಿಲ್ಲ. ನಾನು ಮೇಲ್ಗಡೆ ಐಲ್ಯಾಶಸ್ಗೆ ಐಲೈನರ್ ನಾರ್ಮಲ್ ಯೂಸ್ ಮಾಡ್ತೇನೆ, ಕೆಳಗಡೆ ವಾಟರ್ ಪ್ರೂಫ್ ಐಲೈನರ್ ಯೂಸ್ ಮಾಡ್ತೇನೆ. ಬಿಕಾಸ್ ಕೆಳಗಡೆ ಬೇಗ ಫೇಡ್ ಆಗ್ತದೆ ಅದಕ್ಕೆ. ಆ್ಯಂಡ್ ಸ್ವಲ್ಪ ಐ ಶ್ಯಾಡೋ ಹಾಕ್ತೆ. ಆ್ಯಂಡ್ ಲಿಪ್ಸ್ಟಿಕ್ ತುಂಬ ಜಾಸ್ತಿ ಹೊತ್ತು ಬರಬೇಕಂತ ಹೇಳಿದರೆ, ಈಗ ನಮಗೆ ತುಂಬ ಸೆಕೆ ಇರ್ತದೆ, ಅಲ್ಲಿ ಫುಡ್ ಮಾಡುವಾಗ ಎಲ್ಲ ಲಿಪ್ಸ್ಟಿಕ್ ಹೋಗ್ತದೆ ಅಂತ ಹೇಳಿದರೆ, ಒಂದು ಟಿಪ್ಸ್, ಫೌಂಡೇಶನ್ ಸ್ವಲ್ಪ ಅಪ್ಲೈ ಮಾಡಿ ನಂತರ ಮೇಕಪ್ಗೆ ಲಿಪ್ಸ್ಟಿಕ್ ಹಾಕಿ. ಸೊ ಲಿಪ್ಸ್ಟಿಕ್ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇರ್ತದೆ. ಇಲ್ಲ ಅಂದರೆ ನಿಮ್ಮದು ಕಾಸ್ಟ್ಲಿ ಲಿಪ್ಸ್ಟಿಕ್ ಏನಾಗಲ್ಲ ಅಂತ ಹೇಳಿದರೆ ಪ್ರಾಬ್ಲಮ್ ಇಲ್ಲ. ನಮ್ಮಂಥ ಮಿಡಲ್ ಕ್ಲಾಸಿಗೆ ಇದು ಲಿಪ್ಸ್ಟಿಕ್ಕೆ ಬೆಸ್ಟ್. ಆ್ಯಂಡ್ ಹೇರ್ ನಾನು ಆ್ಯಕ್ಚುಲಿ ಇದು ಪೂಜೆ ಇರೋದರಿಂದ ತಲೆಗೆ ಸ್ನಾನ ಮಾಡಿದೆ, ಡ್ರೈ ಆಗಿರಲಿಲ್ಲ. ಸೊ ನಾನು ಸ್ಟ್ರೈಟ್ನಿಂಗ್ ಮಿಷಿನ್ ಯೂಸ್ ಮಾಡಿದೆ. ಆ ಸ್ಟ್ರೈಟ್ನಿಂಗ್ ಮಿಷಿನ್ ಹಾಕಿದರೆ ಸ್ವಲ್ಪ ಬೇಗನೆ ಒಣಗುತ್ತೆ ಕೂದಲು. ತುಂಬ ಒಂದು ವೆಟ್ ಹೇರ್ ಇದ್ದರೆ ಕಟ್ಟಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತ ಸ್ವಲ್ಪ ಮಿಷಿನ್ ಹಾಕಿದೆ. ಆನಂತರ ನಂದು ಪಫ್ ಹಾಕಿ ನಾನು ಹೇರ್ ಟೈ ಮಾಡಿದೆ. ಬ್ರಾಹ್ಮಿ ಗೊಬ್ಬೆ ಇಡ್ತಾ ಇದ್ಲು, ಅಮ್ಮ 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 ಅಂತ. ರಿತಿಕ್ ರಜೆ ಹಾಕಿದ್ರಿಂದ ಸ್ವಲ್ಪ ನನಗೆ ಪ್ಲಸ್ ಪಾಯಿಂಟ್ ಆಯಿತು. ಇಲ್ಲಾಂದರೆ ನನಗೆ ಇಷ್ಟು ಹೊರಡಲಿಕ್ಕೆ ಸಾಕ್ತಿರ್ಲಿಲ್ಲ. ಈ ಹೂವಿದು ಹೆಸರು ವೇಣಿ ಅಂತ. ನಿನ್ನೆ ನಾನು ವೆಂಕಟರಮಣದ ಅಲಂಕಾರದಿಂದ ಹೋಗಿ ತರುವಾಗ ಕಾರ್ಶೀಟಿಂದ ತಂದ ಹೂವಿದು. ಕಾರ್ಶೀಟಲ್ಲಿ ಮಾತ್ರ ಸಿಗ್ತದೆ, ಬೇರೆ ಎಲ್ಲಿ ಸಹ ಸಿಗೋದಿಲ್ಲ. ಸಂಜೆ ಮಲ್ಲಿಗೆ ಅಂತ ಹೇಳ್ತಾರೆ. ಆಕ್ಸೆಸರೀಸ್ ಅಷ್ಟೇ. ಫಾರ್ ದ ಫಸ್ಟ್ ಟೈಮ್ ನಾನು ಸಿಲ್ವರ್ ಜ್ಯುವೆಲ್ರಿ ಆ್ಯಂಡ್ ನೆಕ್ಲೆಸಿಗೆ ಟ್ರೈ ಮಾಡ್ತಾ ಇದ್ದೇನೆ. ಫಾರ್ ದ ಫಸ್ಟ್ ಟೈಮ್ ನಾನು ಇಲ್ಲಿ ತನಕ ಯೂಸ್ ಮಾಡಲಿಲ್ಲ. ಯಾಕೋ ಹೊಸತ್ತು ಒಂದು ಟ್ರೈ ಮಾಡುವ ಅಂತಾಯಿತು. ಐ ರಿಯಲಿ ವಾಂಟೆಡ್ ಟು ಮೇಕ್ ಸಮ್ ರೀಲ್ಸ್, ಬಟ್ ಆಗಲೇ ಇಲ್ಲ. ಹೋದಲ್ಲಿ ಸಹ ಆಗಲಿಲ್ಲ, ಮನೆಯಲ್ಲಿ ಸಹ ಆಗಲಿಲ್ಲ. ಇಟ್ ಈಸ್ ವೆರಿ ಟಫ್. ಆ್ಯಕ್ಚುಲಿ ನಾನು ಥಿಂಕ್ ಮಾಡಿದ್ದು ಒಂದು ಯೂಟ್ಯೂಬರ್ ಆಗಬಹುದು, ಇಲ್ಲಾಂದರೆ ಒಂದು ರೀಲ್ಸ್ ಮಾಡಬಹುದು ಮಗುವನ್ನು ಇಟ್ಕೊಂಡು. ಡೆಫಿನೆಟ್ಲಿ ಇಲ್ಲ, ಅದಕ್ಕೆ ಟೈಮೇ ಸಿಗೋದಿಲ್ಲ. ಫಸ್ಟ್ ಪಾಯಿಂಟ್ ಅಂತ ಹೇಳಬೇಕಂತ ಹೇಳಿದರೆ. ಆ್ಯಂಡ್ ಅಲ್ಲಿ ಜಾಸ್ತಿ ಏನು ಅವಳಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಪೌಡರ್ ರೆಡಿ ಮಾಡಿದೆ ಅವಳಿಗೆ, ಫಾರ್ಮುಲಾ ಮಿಲ್ಕ್ ಕೊಡುವ ಅಲ್ಲಿ. ಸೊ ಅದೆಲ್ಲ ರೆಡಿ ಮಾಡಿ ಅವಳನ್ನು ಹೊರಡಿಸ್ತಾ ಇದ್ದೆ. ತುಂಬ ಕ್ರ್ಯಾಂಕಿಯಾಗಿ ಆಡ್ತಾಯಿದ್ಲು. ಸ್ವಲ್ಪ ಜ್ವರ ಸಹ ಬರ್ತಾಯಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಯಾರೂ ಇಲ್ಲ ಮನೆಯಲ್ಲಿ ಅವಳನ್ನು ನೋಡ್ಕೊಳ್ಳೋಕ್ಕೆ. ನಾವು ಹೋಗಬೇಕಂದ್ರೆ ಅವಳನ್ನು ಕರ್ಕೊಂಡೇ ಹೋಗಬೇಕು. ಸೊ ಏನು ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲ ರೆಡಿ ಮಾಡಿ ಸ್ವಲ್ಪ ದೊಡ್ಡ ಬ್ಯಾಗ್ ಇಟ್ಕೊಂಡೆ. ಮಕ್ಕಳು ಅಂತ ಹೋಗುವಾಗ ಟ್ರಾಲಿ ಬ್ಯಾಗ್ ಇದ್ದರೆ ಸಹ ಕಮ್ಮಿ ಆಗ್ತದೆ. ಪ್ಯಾಂಪರ್ಸ್ ಆಗಲಿ, ಅವರ ಫುಡ್ ಆಗಲಿ, ಅವರಿಗೆ ಆಟ ಆಡಲಿಕ್ಕೆ ಆಗಲಿ, ಟಾವಲ್, ಚಿಪ್ಸ್, ವಾಟ್ ಎವರ್ ಇಟ್ ಇಸ್, ಎವ್ರಿಥಿಂಗ್ ಪ್ಯಾಕ್ ಮಾಡಿವೇ ಹೋಗಬೇಕು. ಅಲ್ಲಿ ಹೋದ ನಂತರ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇದು ಅವಳ ಅಜ್ಜ ಅವಳ ಬರ್ಡೇಗೆ ಕೊಟ್ಟ ಗಿಫ್ಟ್. ಈ ಡ್ರೆಸ್ ನನಗೆ ತುಂಬ ಇಷ್ಟ. ಇದರಲ್ಲಿ ಒಂದೇ ಒಂದು ಫೋಟೋ ಇರಲಿಲ್ಲ. ಸೊ ಇದನ್ನೇ ನಾನು ರಿಪೀಟ್ ಮಾಡಿದೆ. ಆ್ಯಕ್ಚುಲಿ ಅಲ್ಲಿ ಫೋಟೋ ತೆಗಿಬೇಕಂತ ತುಂಬ ಆಸೆ ಇತ್ತು. ಡ್ರೆಸ್ ಅಂದರೆ ಇಷ್ಟನೇ ಇಲ್ಲ ಅವಳಿಗೆ. ಸಾಕ್ಸ್ ಹಾಕಿದ ತಕ್ಷಣ ದೆಪ್ಪಿ ಮಾಡ್ತಿದ್ಲು. ಅಂದರೆ ತೆಗೀರಿ ಅಂತ. ಶಿ ಹೇಟ್ಸ್. ಒಂದು ಆ್ಯಕ್ಸಸರೀಸ್, ಒಂದು ಚೈನು, ಒಂದು ಗೆಜ್ಜೆ ಯಾವುದು ಸಹ ಅವಳಿಗೆ ಇಷ್ಟ ಇಲ್ಲ. ಮಕ್ಕಳೇ ಅಷ್ಟೇ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಬ್ರೈಡಲ್ ಮೇಕಪ್ಪೇ ಲೇಟ್ ಆಗುತ್ತೆ ಅಂತ. ನೋ, ಡೆಫಿನೆಟ್ಲಿ ನಾಟ್. ಮಕ್ಕಳನ್ನು ಒಂದು ಡ್ರೆಸ್ ಹಾಕಿ ಸ್ನಾನ ಮಾಡಿಸಿ ಅವರಿಗೆ ಊಟ ಕೊಟ್ಟು ಹೊರಡಿಸಲಿಕ್ಕೆ 2 hours ಸಹ ಕಮ್ಮಿವೆ. ಆ್ಯಕ್ಚುಲಿ ನಾವು ಹೊರಡಿದ್ದಕ್ಕಿಂತ ಅವಳನ್ನೇ ಹೊರಡಿಸಿದ್ದು ಜಾಸ್ತಿ. ಈ ಪ್ರೊಸೆಸ್ಸಿಗೆ ತುಂಬ ಟೈಮ್ ಇರ್ತದೆ. ನಂದು ಔಟ್ಕಮ್ ಲಾಸ್ಟಿಗೆ ಔಟ್ಫಿಟ್ ಹೀಗಿತ್ತು.
ತುಂಬ ಮಿನಿಮಲ್ ಇಟ್ಟಿದೆ. ಐ ವಾಸ್ ವೆರಿ ಹ್ಯಾಪಿ. ಬಟ್ ಬಸ್ಸಲ್ಲಿ ಹೋದದ್ರಿಂದ ಅಲ್ಲಿ ಹೋಗಿ ರೀಚ್ ಆಗುವಾಗ ಹೇಗೆ ಆಗಿದೆ ಅಂತ ನನಗಿವೆ ನೋಡಲಿಕ್ಕೆ ಆಗಲಿಲ್ಲ. ರೀಲ್ಸ್ ಮಾಡಬೇಕಂತ ಶಾರ್ಟ್ಸ್ ಎಲ್ಲ ತೆಗೆದಿಟ್ಟಿದೆ ಸ್ಲೋ ಮೂವ್ ಮಾಡಿ, ಬಟ್ ಆಗಲಿಲ್ಲ ಅದು ರೀಲ್ಸ್ ಮಾಡಲಿಕ್ಕೆ. ನಾನು ಎಕ್ಸ್ಪೆಕ್ಟೆಡ್ ಮಾಡಿದ ರೀತಿಯಲ್ಲಿ ಬರಲಿಲ್ಲ. ನಾನು ಸ್ಟ್ಯಾಂಡ್ ಇಟ್ಟು ತೆಗೆದ ರೀಲ್. ಆ್ಯಂಡ್ ಬ್ರಾಹ್ಮಿ ಸಹ ಆಲ್ರೆಡಿ ಹೊರಗಡೆ ವೆಯ್ಟ್ ಮಾಡ್ತಿದ್ಲು. ಬಸ್ಸಲ್ಲಿ ಹೋಗುವಾಗ ಕಿರಿಕಿರಿ ಮಾಡ್ತಾಳೆ ಅಂತ ನಾನು ಥಿಂಕ್ ಮಾಡಿದೆ. ಅವಳ ಫಸ್ಟ್ ಬಸ್ ರೈಡ್ ಅದು. ತುಂಬ ಚೆನ್ನಾಗಿತ್ತು. ಪುಣ್ಯ ಒಳ್ಳೆ ಸಾಂಗ್ ಹಾಕಿದರು. ಅಲ್ಲಿ ಹೋಗುವಾಗ ಪೂಜೆ ಆಗ್ತಾಯಿತ್ತು. 2ನೇ ಅಧ್ಯಾಯ ಪೂಜೆದು ವಿಡಿಯೋ ಮಾಡಬೇಕು, ಲೈವ್ ಇಡಬೇಕು ಅಂತ ನಾನು ತುಂಬ ಮನಸ್ಸು ಆಸೆ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಬ್ರಾಹ್ಮಿ ಕೂಗ್ತಾ ಇದ್ಲು. ಅವಳನ್ನು ಕರ್ಕೊಂಡು ನಾನು ಫಸ್ಟೇ ರೂಮಿಗೆ ಓಡಿದೆ. ಆ್ಯಂಡ್ ಬಸ್ಸಲ್ಲಿ ಹೋದೋದ್ರಿಂದ ಅಲ್ಲಿಂದ ಹೋಗಿ ಪುನಃ ರಿಕ್ಷಾ ಹಿಡಿದು ಹೋದೋದ್ರಿಂದ ನನ್ನ ಕೂದಲೆಲ್ಲ ಹಾರಿ ಆಕಾಶದಲ್ಲಿ ಕರೆಂಟ್ ಹೊಡೆದ ಕಾಗೆ ಥರ ಆಗಿತ್ತು. ಅದನ್ನೆಲ್ಲ ಸರಿ ಮಾಡಿದೆ. ಆ್ಯಂಡ್ ತುಂಬಾ ಖುಷಿಯಾಯಿತು. ನಾವು ಮಾಡಿದ ಡೆಕೋರ್, ನಾವು ಹಾಕಿದ ಹೂವಲ್ಲಿ ಒಂದು ಪೂಜೆ ಆಗೋದು, ಅದನ್ನು ನೋಡೋದು, ಅಲಂಕಾರ ಕಣ್ಣು ತುಂಬಿ ಬಂತು. ಪೂಜೆ ಆಗುವಾಗ ತುಂಬ ಜನ ಇದ್ದರು. ಹೊರಗಡೆವೇ ನಿಂತು ನೋಡಿದೆ. ಆ್ಯಂಡ್ ಒಂದು ಖುಷಿ ದಿವಸ. ಯಾರೇ ಆಗಲಿ ಅವರ ಬಿಗ್ ಡೇ ಯಾರಾದರೂ ಬಂದು ನೋಡುವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ ಇರೋದೇ ಒಂದು ದೊಡ್ಡ ವಿಷಯ. ಆ್ಯಂಡ್ ಆ ಸ್ಯಾಟಿಸ್ಫ್ಯಾಕ್ಷನ್ ನಮಗಿತ್ತು. ಫೈನಲಿ ಔಟ್ಕಮ್ ಇದು. ನಾನು ರೀಲ್ಸನ್ನು ನಾನು ಪೋಸ್ಟ್ ಮಾಡಿದ್ದೇನೆ, ಶಾರ್ಟ್ಸನ್ನು ನಾನು ಇದನ್ನು ಹಾಕಿದ್ದೇನೆ. ಮನೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಇಂಟೀರಿಯಲ್ ಆಗಲಿ, ಕಲರ್ ಕಾಂಬಿನೇಷನ್ಸ್ ಆಗಲಿ, ಡೆಕೋರ್ ಆಗಲಿ, ಒಂದು ವೈಬ್ ಎಷ್ಟೇ ಆಗಲಿ, ಒಂದು ಪ್ರತಿಯೊಬ್ಬರಿಗೆ ಸಹ ಅವರದೇ ಸ್ವಂತ ಮನೆಯದು ಪರಿಮಳ ನೋಡಬೇಕಂತ ಎಷ್ಟು ಆಸೆ ಇಟ್ಟಿರ್ತಾರಲ್ಲ. ಈವನ್ ನಾನೇ ಆಗಲಿ, ಯಾರೇ ಆಗಲಿ, ಅದೊಂದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಯಶಾರ್ಸ್, ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆಂದ ಇರುವ ಮನೆ ಆಯಿತು ಕಟ್ಟಿದ್ರಿ. ನಿಮ್ಮ ಲೈಫಲ್ಲಿ ನೀವು ಥಿಂಕ್ ಮಾಡಿದ್ರೆ ನಿಮಗೆ ಸಿಗಲಿ. ಬಿಕಾಸ್ ನೀವು ನನಗೆ ತುಂಬಾ ಹೆಲ್ಪ್ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಪರ್ಚುನಿಟಿ ಕೊಟ್ಟದಕ್ಕೆ. ಆ ಡೆಕೋರ್ ಮಾಡಲಿಕ್ಕೆ ಅದು ಒಂದು ಪುಣ್ಯದ ಕೆಲಸ. ಎಲ್ಲರಿಗೂ ಅದು ಸಿಗೋದಿಲ್ಲ. ನನಗೆ ಸಿಕ್ಕಿತ್ತು. ಐ ಆಮ್ ವೆರಿ ಬ್ಲೆಸ್ಡ್. ಆ್ಯಂಡ್ ಪೂಜೆ ಎಲ್ಲ ಆಗುವಾಗ ಬೇರೆಯವರು ವೀಡಿಯೋ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಯಾರು ನನಗೆ ವೀಡಿಯೋ ಮಾಡಿದರು ಅವರಿಗೆ. ಆ್ಯಂಡ್ ನಾನು ಮನೆಗೆ ಬರುವಾಗ ಈ ಕಾರ್ ನೋಡಿದ್ದೆ. ಅದೇ ಕಾರಲ್ಲಿ ನನಗೆ ಪಜೆರೋದಲ್ಲಿ ಡ್ರಾಪ್ ಸಿಕ್ಕಿತು. ಐ ಆಮ್ ವೆರಿ ಥ್ಯಾಂಕ್ಫುಲ್. ತುಂಬ ಖುಷಿಯಾಯಿತು. ತುಂಬ ಒಳ್ಳೆ ವ್ಯಕ್ತಿ, ತುಂಬ ಒಳ್ಳೆ ಜನ. ಆ್ಯಂಡ್ ಬ್ರಾಹ್ಮಿ ವಾಸ್ ಸೋ ಕಂಫರ್ಟೇಬಲ್. ಆ ಬಿಸಿಲಿಗೆ ಬಸ್ ಹತ್ತಿ ಪುನಃ ನಡ್ಕೊಂಡು ಬರೋದಕ್ಕಿಂತ ಇಟ್ ವಾಸ್ ಅ ವೆರಿ ಗುಡ್ ಡೇ. ಆ್ಯಂಡ್ ಬಂದ ನಂತರ ಮಲಗುವ, ರೆಸ್ಟ್ ಮಾಡುವ, ನೋ ಚಾನ್ಸ್, ನೋ ವೇ. ಮಗು ಆದ ನಂತರ ಲೈಫೇ 260 ಚೇಂಜ್ ಆಗ್ತದೆ. 360 ಬಂದು ಲ್ಯಾಪಲ್ಲಿ ಮಲಗಿದ್ಲು, ಕಿರಿಕಿರಿ ಮಾಡ್ತಾಯಿದ್ಲು. ನಾನು ರೆಸ್ಟ್ ಮಾಡಬೇಕಂತ ಥಿಂಕ್ ಮಾಡಿದೆ. ಬಟ್ ಮಗುವನ್ನು ರೆಸ್ಟ್ ಮಾಡೋದ್ರಲ್ಲಿ ದಿನ ಹೋಯಿತು. ಇದು ಸ್ವಲ್ಪ ಕ್ಯಾಂಡಿಡ್ ಮೂಮೆಂಟ್ಸ್ ಅವರ ಕ್ಯಾಮ್ರಾದಲ್ಲಿ ತೆಗೆದದ್ದು. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಯಿತು. ತುಂಬ ಚೆಂದಾಯಿತು ಡೇ. ನಿಮ್ಮದು ಡೇ ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್.